ನಮಸ್ಕಾರ. ಬ್ರಹ್ಮಾಂಡ ಭವಿಷ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನರೇಂದ್ರ ಮೋದಿ ಅವರಿಗೆ ಗಂಡಾಂತರ ಕಾದಿದೆಯಂತೆ. ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಆ ಗಂಡಾಂತರ ಕಂಟಕ ಇದೆ. ಒಂದೊಮ್ಮೆ ಆ ಕಂಟಕವನ್ನು ಪಾರು ಮಾಡಿಕೊಂಡ್ರೆ ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇನ್ನೂ 10-15 ವರ್ಷಗಳು ತರೋದಿಲ್ಲ, ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ, ಈ ಭವಿಷ್ಯವಾಣಿಯನ್ನ ನುಡಿದಿರುವಂಥದ್ದು ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ. ನಿಜಕ್ಕೂ ಇದು ಸತ್ಯವಾಗುತ್ತಾ? ನಿಜಕ್ಕೂ ಅವರ ಜಾತಕದಲ್ಲಿ ತೊಡಕುಗಳಿದೆಯಾ? ಮೋದಿಯವರಿಗೆ ಕಂಟಕ ಇದೆಯಾ? ಅದರಲ್ಲೂ ಕೂಡ ಈಗ ನೋಟ್ ಬ್ಯಾನ್ನ ಎಫೆಕ್ಟ್ ಇರುವಂತಹ ಸಂದರ್ಭದಲ್ಲಿ, ಇಡೀ ದೇಶ ಪರ ವಿರೋಧದ ಮಾತುಗಳನ್ನು ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಭವಿಷ್ಯವನ್ನ ನುಡಿದಿರುವಂಥದ್ದೇನಿದೆ ಹಲವಾರು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಈ ಕುರಿತು ಚರ್ಚಿಸೋಣ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಪ್ರಸನ್ನಾಚಾರ್ಯ ಕಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ರಾಮ್. ಹಾಗೆಯೇ ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಬಸವರಾಜ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಒಂದು ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಲಕ್ಷ್ಮೀನಾರಾಯಣ ಸೋಮ್ಯಾಜಿಗಳು ನಮ್ಮ ಜೊತೆ ಇದ್ದಾರೆ. ಸೋಮ್ಯಾಜಿಗಳೇ, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಿದ್ರೆ ನಿಜಕ್ಕೂ ಈ ದೇಶಾದ್ಯಂತ ನೋಟ್ ಬ್ಯಾನ್ ವಿಚಾರದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬ್ರಹ್ಮಾಂಡ ಗುರುಜಿ ಸಿಡಿಸಿರುವಂತಹ ಈ ಹೊಸ ಬಾಂಬ್ ಏನಿದೆ, ಅದು ಪ್ರಧಾನಿಗಳ ಭವಿಷ್ಯದ ಬಗ್ಗೆ ನುಡಿದಿರುವಂತಹ ಮಾತೇನಿದೆ, ನಿಜಕ್ಕೂ ಮೋದಿಯವರ ಭವಿಷ್ಯ ಹೇಗಿದೆ, ಪ್ರಧಾನಿ ಬಗ್ಗೆ ಗುರುಜಿ ಹೇಳಿದ್ದೇನು, ಇದೆಲ್ಲದರ ಕುರಿತು ಒಂದು ವಿಸ್ತೃತವಾದಂತಹ ವರದಿ ಇದೆ. ವರದಿಯ ನಂತರ ಗಣ್ಯರೊಂದಿಗೆ ಚರ್ಚಿಸೋಣ. ಮಾಘ ಮಾಸದಲ್ಲಿ ಬರತಕ್ಕಂತಹ ಗಂಡಾಂತರವನ್ನ ಅಕಸ್ಮಾತ್ ಅವ್ರು ತಪ್ಪಿರೋದ್ರೆ 12 ವರ್ಷ ನರೇಂದ್ರ ಮೋದಿನ ಯಾವ ಕೈಯಲ್ಲಿ ಒಂದು ಹುಲ್ ಕಟ್ಟಿ ಕೂಡ ಅಲ್ಲರ್ಸ ಕಾಲ ರಕ್ಷೆ. ಮಾಘ ಮಾಸದಲ್ಲಿ ಬರತಕ್ಕಂತಹ ಗಂಡಾಂತರವನ್ನ ಅಕಸ್ಮಾತ್ ಅವ್ರು ತಪ್ಪಿರೋದ್ರೆ 12 ವರ್ಷ ನರೇಂದ್ರ ಮೋದಿನ ಯಾವ ಕೈಯಲ್ಲಿ ಒಂದು ಹುಲ್ ಕಟ್ಟಿ ಕೂಡ ಅಲ್ಲರ್ಸ ಕಾಲ ರಕ್ಷೆ. ಹೇಳಿದ್ರಲ್ಲ, ನರೇಂದ್ರ ಶರ್ಮಾ ಗುರೂಜಿ ಹೇಳಿದ್ದನ್ನ. ಪ್ರಧಾನಿ ನರೇಂದ್ರ ಮೋದಿಗೆ ಗಂಡಾಂತರ ಕಾದಿದೆಯಂತೆ. ಫೆಬ್ರವರಿ ತಿಂಗಳಲ್ಲಿ ಮೋದಿಗೆ ಕಂಟಕ ಇದೆಯಂತೆ. ಆ ಗಂಡಾಂತರದಿಂದ ಅವರು ಪಾರಾದ್ರೆ ಮುಂದಿನ 12 ವರ್ಷ ಅವರನ್ನು ಯಾರೂ ಅಲ್ಲಾಡಿಸಲು ಸಾಧ್ಯವಿಲ್ಲಂತೆ. ಇನ್ನು ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ನರೇಂದ್ರ ಮೋದಿಗೆ ಇರ್ತಕ್ಕಂಥ ಗಂಡಾಂತರ ಸ್ವತಃ ಅವರಿಗೆ ನಾನೇ ಹೇಳಿದ್ದೀನಿ. ಆ ಮಾಘ ಮಾಸದಲ್ಲಿ ಬರತಕ್ಕಂತಹ ಗಂಡಾಂತರವನ್ನ ಅಕಸ್ಮಾತ್ ಅವ್ರು ತಪ್ಪಿರೋದ್ರೆ 12 ವರ್ಷ ನರೇಂದ್ರ ಮೋದಿನ ಯಾವ ಕೈಯಲ್ಲಿ ಒಂದು ಹುಲ್ ಕಟ್ಟಿ ಕೂಡ ಅಲ್ಲರ್ಸ ಕಾಲ ರಕ್ಷೆ. ನೀವೆಲ್ಲ ಅನ್ಕೊಂಡ ಹಾಗೆ ನರೇಂದ್ರ ಮೋದಿ ಇವತ್ತು ದಿವಸ ದುರ್ಮುಖ ನಾಮ ಸಂವತ್ಸರದಲ್ಲೇ ಕುಲ ಪರಿವರ್ತನೆ ಅಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬ ಕುರುಬು ಇರ್ತಕ್ಕಂಥ ಅರ್ಥದಿಂದ ಮೆರೀತಕ್ಕಂಥ ರಾಜಕೀಯಗಳು ಈ ಬ್ಲಾಕ್ ಮನಿ ಅಂತ ಒಳಗೆ ಸುಟ್ಟಿದ್ರು. ತುಮಕೂರಿನಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಪ್ರವಚನ ವೇಳೆ ಬ್ರಹ್ಮಾಂಡ ಗುರೂಜಿ ಈ ರೀತಿ ಹೇಳಿದ್ದಾರೆ. ಮೋದಿಗೆ ಫೆಬ್ರವರಿ ತಿಂಗಳಲ್ಲಿ ಗಂಡಾಂತರ ಎದುರಾಗುವುದು ಗ್ಯಾರಂಟಿ. ಮಾಘ ಮಾಸದಲ್ಲಿ ಎದುರಾಗೋ ಅಪವೃಷ್ಟಿ ಮೃತ್ಯುಂಜಯ ಪರಿವರ್ತನೆಯಲ್ಲಿ ಮೋದಿಗೆ ತೊಂದರೆ ಇದೆ. ಇದು ಆಂಜನೇಯನ ಮೇಲೆ ಆಣೆ ಅಂತ ಹೇಳಿದ್ದಾರೆ. ಇನ್ನು ತಮಿಳುನಾಡಿನ ಜಯಲಲಿತಾ ಕೂಡ ಇದೇ ಗಂಡಾಂತರದಿಂದ ಸಾವನ್ನಪ್ಪಿದ್ದಾರೆ ಅಂತ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಇವತ್ತಿನ ದಿವಸ ಜಯಲಲಿತಾ ಸತ್ತಿದ್ದು ಏನಕ್ಕೆ ಅಂದ್ರೆ 69 ವಯಸ್ಸಿಗೆ ಅಪವೃಷ್ಟಿ ಮೃತ್ಯುಂಜಯ ಪರಿವರ್ತನೆ. ಇನ್ನು ಮುಂದಿನ ಫೆಬ್ರವರಿ ಅಷ್ಟೊತ್ತಿಗೆ ನರೇಂದ್ರ ಮೋದಿಗೆ ಇರ್ತಕ್ಕಂಥ ಗಂಡಾಂತರ ಸ್ವತಃ ಅವರಿಗೆ ನಾನೇ ಹೇಳಿದ್ದೀನಿ. ಆ ಮಾಘ ಮಾಸದಲ್ಲಿ ಬರತಕ್ಕಂತಹ ಗಂಡಾಂತರವನ್ನ ಅಕಸ್ಮಾತ್ ಅವ್ರು ತಪ್ಪಿರೋದ್ರೆ 12 ವರ್ಷ ನರೇಂದ್ರ ಮೋದಿನ ಯಾವ ಕೈಯಲ್ಲಿ ಒಂದು ಹುಲ್ ಕಟ್ಟಿ ಕೂಡ ಅಲ್ಲರ್ಸ ಕಾಲ ರಕ್ಷೆ. ಶಿವನ ಮೇಲಾಣೆ, ಆಂಜನೇಯನ ಮೇಲಾಣೆ ಸತ್ಯ. ಒಟ್ಟಿನಲ್ಲಿ ನೋಟ್ ಬ್ಯಾನ್ ವಿಚಾರ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ್ದು, ಮೋದಿ ಬಗ್ಗೆ ಪರ ವಿರೋಧ ಮಾತುಗಳು ಕೇಳಿ ಬರುತ್ತಿವೆ. ಈ ಮಧ್ಯೆ ಬ್ರಹ್ಮಾಂಡ ಭವಿಷ್ಯದ ಬಗ್ಗೆ ಅಪಸ್ವರವೂ ಕೇಳಿ ಬಂದಿದೆ. ಹಾಗಾದ್ರೆ ನರೇಂದ್ರ ಶರ್ಮಾ ಗುರೂಜಿ ಭವಿಷ್ಯ ನಿಜವಾಗುತ್ತಾ? ಮೋದಿಗೆ ಸೋಲಿನ ಸರಮಾಲೆ ಕಾದಿದೆಯಾ? ಮುಂದೆ ಗಂಡಾಂತರ ಇದೆಯಾ? ಎಲ್ಲವೂ ಯಕ್ಷ ಪ್ರಶ್ನೆಯಾಗಿದೆ. ತುಮಕೂರಿನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಇಡೀ ದೇಶ ಒಂದು ರೀತಿಯ ಮನ್ವಂತರದ ಕಾಲದಲ್ಲಿರುವಂತಹ ಈ ಸಂದರ್ಭದಲ್ಲಿ, ಅದರಲ್ಲೂ ಕ್ರಾಂತಿಕಾರಿಯಾದಂತಹ ಒಂದು ಬೆಳವಣಿಗೆಗೆ, ಅಂಥದ್ದೊಂದು ಹೆಜ್ಜೆಗೆ ಪ್ರಧಾನಿಗಳು ಅಡಿಯಿಟ್ಟಂತಹ ಸಂದರ್ಭದಲ್ಲಿ ಫೆಬ್ರವರಿಯ ಸಮಯದಲ್ಲಿ ಮೋದಿಗೆ ಕಂಟಕ ಅನ್ನುವಂತಹ ಮಾತೇನು ಹೇಳಿದ್ದಾರೆ ಬ್ರಹ್ಮಾಂಡ ಖ್ಯಾತಿಯ ಗುರೂಜಿ. ನಿಜಕ್ಕೂ ಇದು ಸತ್ಯವಾ? ಈ ಬಗ್ಗೆ ಚರ್ಚಿಸೋಣ. ಚರ್ಚೆಯನ್ನು ಆರಂಭಿಸ್ತಾ ಪ್ರಸನ್ನಾಚಾರ್ಯ ಅವರೇ, ತಮ್ಮ ಪ್ರಕಾರ ತಮಗೇನು ಅನಿಸುತ್ತೆ? ಮೋದಿಯವರ ಭವಿಷ್ಯ ಮುಂದೆ ಹೇಗಿದೆ? ಫೆಬ್ರವರಿಲಿ ಅವರಿಗೆ ಕಂಟಕ ಇದೆಯಾ? ಬಹಳ ಉತ್ತಮವಾದಂತಹ ವಿಷಯ ಇದು. ಆದರೆ ಯಾವುದೇ ಒಬ್ಬ ಉನ್ನತ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾತನಾಡುವಾಗ ಯಾವ ರೀತಿಯಾದಂತಹ ಕಂಟಕ ಅಂತ ಅವರು ಮೊದಲಿಗೆ ನಿರ್ದೇಶನ ಮಾಡಬೇಕಾಗ್ತದೆ. ಜಾತಕ ಅಂತ ಬಂದಾಗ, ಹಾರಸ್ಕೋಪ್ ಅಂತ ಬಂದಾಗ, ಯಾವುದಾದ್ರೂ 9 ಗ್ರಹಗಳನ್ನು ನಾವು ಅತ್ಯಂತ ಸುಲಭವಾಗಿ ಒಪ್ತೇವೆ. ಎಲ್ಲರೂ ಒಪ್ತಕ್ಕಂತಹ ಗ್ರಹಗಳು 9. ಯಾವ ಗ್ರಹದಿಂದ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಇರ್ತಾ ಇರೋದ್ರಿಂದ ಈ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ನೀವಲ್ಲಿ ಇವಾಗ ನರೇಂದ್ರ ಮೋದಿಯವರ ಹುಟ್ಟಿದ ದಿನಾಂಕವನ್ನು, ಪ್ಲೇಸ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಡೇಟ್ ಆಫ್ ಬರ್ತನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀರಿ.
ಅದೇ ರೀತಿಯಾದಂತಹ ಅದೇ ಆಧಾರವನ್ನು ನಾವು ಇಟ್ಟುಕೊಂಡು ನಾವು ನೋಡ್ತಾ ಇರಬೇಕಾದ್ರೆ ಮೊದಲನೇದಾಗಿ ಸರ್ವಥಾ ಆ ವಿಧವಾದಂತಹ ಪ್ರಸಂಗಗಳು ಯಾವುದೂ ಇಲ್ಲ. ಕಂಟಕಗಳು ಅಂತ ಇದ್ದ ಪಕ್ಷದಲ್ಲಿ ಎರಡನ್ನು ಹೇಳ್ಬೋದು. ಈಗ ಜನವರಿ 26ನೇ ತಾರೀಕಿನ ನಂತರದಲ್ಲಿ ಶನಿ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ. ಆ ಸ್ಥಾನವನ್ನು ಬದಲಾವಣೆ ಮಾಡುವ ಹಿಂದಿನ 1 ಮಾಸ ಅಥವಾ 48 ದಿನಗಳು, ಒಂದು ಮಂಡಲ ಅಂತ ತೆಗೆದುಕೊಂಡಾಗ ಮುಂದಿನ 48 ದಿನಗಳವರೆಗೂ ಕೂಡ ಅದರ ತೊಂದರೆಗಳು ಸ್ವಲ್ಪ ಇರ್ತದೆ. ಅದಲ್ಲದೆ 2011ರವರೆಗೂ ಕೂಡ ನಮ್ಮ ಮೋದಿಯವರಿಗೆ, ಅಂದರೆ ಈ ಯಾವ ಬೇಸ್ ಮೇಲೆ ನಾವು ನೋಡೋದಾದರೆ ಚಂದ್ರ ಮಹರ್ದಶೆ ನಡೀತಾ ಇದೆ. ಆ ಚಂದ್ರ ಮಹರ್ದಶೆಯಲ್ಲಿ ಶನಿ ಅಂತರ್ದಶೆ ನಡೀತಾ ಇರತಕ್ಕಂಥದ್ದು. ಅದು ಎಲ್ಲಿಂದ ಅಂದರೆ 11/1/2016ರಿಂದ ಪ್ರಾರಂಭ ಆಗಿದೆ ಮತ್ತು 12/8/2017ರವರೆಗೂ ಶನಿಯ ಅಂತರ್ದಶೆ ಇರುತ್ತದೆ. ಆ ಶನಿಯ ಅಂತರ್ದಶೆ, ಶನಿಯ ಸ್ಥಾನ ಬದಲಾವಣೆ, ಅದು ಅವರ ಜನ್ಮರಾಶಿಯಾದಂತಹ ವೃಶ್ಚಿಕ ರಾಶಿ. ಇಲ್ಲಿ ಇವರು ನರೇಂದ್ರ ಮೋದಿಯವರ ಜಾತಕವನ್ನು ವಿಚಾರ ಮಾಡುವಾಗ ಜನ್ಮ ಲಗ್ನವೂ ವೃಶ್ಚಿಕ ಆಗಿದೆ, ಜನ್ಮ ರಾಶಿಯು ವೃಶ್ಚಿಕವಾಗಿ ಇರ್ತದೆ. ಆ ನಿಟ್ಟಿನಲ್ಲಿ ಆ ವೃಶ್ಚಿಕ ರಾಶಿಯಿಂದ ಧನುರ್ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಒಂದು ಪ್ರಸಂಗ ಕೂಡ ವಿಶೇಷವಾಗಿರೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಯಗಳು ಆಗ್ತಾ ಇದೆ. ಆದರೆ ಕಂಟಕವೇನಿಲ್ಲ ಅಂತೀರಿ. ಅವರಿಗೆ ಆರೋಗ್ಯದಿಂದ ದೈಹಿಕವಾಗಿ ಅಥವಾ ಯಾವುದೇ ವಿಧವಾದ ಅಪಮೃತ್ಯುಗಳು ಇರತಕ್ಕಂಥದ್ದು ಇರಬಹುದು, ಅಥವಾ ಸ್ಥಾನದಿಂದ ಯಾವುದೇ ಇರತಕ್ಕಂತಹ ತೊಂದರೆಗಳು ಸರ್ವಥಾ ಇಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಎಸ್, ಹಾಗೇನೆ ಬಸವರಾಜ್ ಗುರೂಜಿಗಳೇ, ಪ್ರಮುಖವಾಗಿ ಇಲ್ಲಿ ಅಪವೃಷ್ಟಿ ಮೃತ್ಯುಂಜಯ ಪರಿವರ್ತನೆಯಲ್ಲಿ ಮೋದಿಗೆ ತೊಂದರೆ ಅಂತ ಬ್ರಹ್ಮಾಂಡ ಗುರೂಜಿಯವರು ಹೇಳಿರೋದು ಏನಿದು? ನಿಜಕ್ಕೂ ಆ ತರಹದ ತೊಂದರೆಗಳು ಇದೆಯಾ ಅಂತ? ಗುರುವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಮನುಷ್ಯನ ಯೋಗಾಯೋಗಗಳು, ಅವನ ಅಭಿವೃದ್ಧಿ, ಅವನ ಶ್ರೇಯಸ್ಸು, ಅವನ ಒಂದು ಸಾಧನೆ ಎಲ್ಲವನ್ನೂ ಕೂಡ ನಾವು ಹುಟ್ಟಿದ ದಿನಾಂಕ ಅಥವಾ ತಿಥಿ, ಆ ಜಾತಕವನ್ನು ವಿಶ್ಲೇಷಣೆ ಮಾಡುವ ಮುಖಾಂತರ ಅವನ ಯೋಗಾಯೋಗಗಳನ್ನು ಹೇಳ್ಬೋದು. ಹಾಗೆಯೇ ಇಲ್ಲಿ ಮಹತ್ತರವಾದ ಯೋಗ ಇರತಕ್ಕಂತಹ ಜಾತಕ ಅಂತ ಹೇಳಿದ್ರೆ ಮೋದಿಯವರ ಜಾತಕ. 17/9/1950 11 ಗಂಟೆಗೆ ವಡ್ನಾಗರ್, ಗುಜರಾತಿನ ವಡ್ನಾಗರಲ್ಲಿ ಇವರು ಜನನ ಆಗುತ್ತೆ. ಸೊ ಅನುರಾಧ ನಕ್ಷತ್ರ, 2ನೇ ಪಾದ, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ. ಅದ್ಭುತವಾದ ಜಾತಕ ಇದು. ಸಾಕಷ್ಟು ಯೋಗಾಯೋಗಗಳ ಜಾತಕ. ಅಂದರೆ ಎಷ್ಟೋ ಜನ ಹೇಳ್ತಾರೆ ಇದರಲ್ಲಿ ಕಾಳಸರ್ಪ ಯೋಗ ಇರತಕ್ಕಂತಹ ಜಾತಕ ಅಂತ ಹೇಳಿದಾಗ ಕಾಳಸರ್ಪಕ್ಕೆ ತಕ್ಕ ಹಾಗೆ ಇವರಲ್ಲಿ ಕೆಲವು ಜೀವನದಲ್ಲಿ ಕೆಲವು ಆಗುಹೋಗುಗಳು ಆಗಿರೋದನ್ನು ನಾವು ಗಮನಿಸ್ತೀವಿ. ಆದರೆ 2011ರಿಂದ 2011 ನವೆಂಬರಿಂದ 2016 ನವೆಂಬರ್ ತನಕ ವಿಶೇಷವಾದ ಯಾರೂ ಅಡ್ಡಿ ಇಲ್ಲದೆ ತನಗೆ ತುಂಬ ಶ್ರೇಯಸ್ಸಿನ ಮುಖಾಂತರ ಅಭಿವೃದ್ಧಿಯನ್ನು ಹೊಂದಿದ ಜಾತಕ ಕೂಡ ಇದಾವುದು. 2016 ನವೆಂಬರ್ 8ರಿಂದನೇ ಸ್ವಲ್ಪ ಬದಲಾವಣೆ. ಆ ಬದಲಾವಣೆ ನೋಡೋಕ್ಕೆ ಹೋದಾಗ ಸುಮ್ಮನೆ ಅಪಖ್ಯಾತಿ, ಸೊ ಏನೇ ಮಾಡೋಕ್ಕೆ ಹೋದಾಗ ಬೇರೆಯವರು ಅಡ್ಡಿ ಹಾಕ್ತಕ್ಕಂಥದ್ದು, ಸ್ವಪಕ್ಷದಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದೆಲ್ಲ ಈ ಜಾತಕದಲ್ಲಿ ಇದೆ. ಇನ್ನು ನಮ್ಮ ಕಟ್ಟಿಯವರು ಹೇಳಿದ ರೀತಿಯಲ್ಲೇ ನೋಡ್ಕೊಳ್ಳೋಕೆ ಹೋದಾಗ ಇವರದು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಆಗಿರೋದ್ರಿಂದ ಕುಜ ಕೂಡ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ಮಹಾನ್ ಜಾತಕ. ಆದರೆ ಈ ಜಾತಕದಲ್ಲಿ ಈಗ ಸುಮ್ಮನೆ ಸಣ್ಣ ಪುಟ್ಟ ಟೆನ್ಷನ್ಸ್ ಬರ್ತವೆ, ಆದರೆ ಅಪಮೃತ್ಯು ಅಂತಕ್ಕಂಥದ್ದಿಲ್ಲ. ಈ ಜಾತಕ ಯೋಗದ ಪ್ರಕಾರ ಮೋರ್ ದ್ಯಾನ್ 90 ಇಯರ್ಸ್ ನೋಡ್ತಕ್ಕಂತಹ ಜಾತಕ ಕೂಡ ಇದಾವುದು. 90ನ್ನ ದಾಟುತ್ತೆ ಅಂತ ಹೇಳುತ್ತೆ. ಆಯಸ್ಸಿನ ಪ್ರಕಾರ ತಗೊಂಡ್ರೆ 90ಇಂದ ಆಚೆ ಹೋಗ್ತಕ್ಕಂತಹ ಜಾತಕ ಕೂಡ ಹೌದು. ಆದರೆ ಅಪಮೃತ್ಯು ಇದಾಗ್ತಕ್ಕಂತಹ ಸಾಧ್ಯತೆಗಳು ಏನೇನೂ ಇಲ್ಲ. ಎಸ್, ಸೌಮ್ಯಾಜಿಗಳೇ, ಅಂದ್ರೆ ಇಲ್ಲಿ ಪ್ರಮುಖವಾಗಿ 2 ಪ್ರಶ್ನೆ ಎದುರಾಗುತ್ತೆ. ಒಂದು ಅವರ ರಾಜಕೀಯ ಜೀವನ, ಇನ್ನೊಂದು ಅವರ ಖಾಸಗಿಯಾಗಿ ಆರೋಗ್ಯ, ಅವರ ಏಳ್ಗೆ, ಆ ವಿಚಾರಕ್ಕೆ ಬರೋದಾದ್ರೆ ಈ ಕಂಟಕ ಅನ್ನುವಂಥದ್ದು ಎಲ್ಲಿ ಒಮ್ಮೆ ಇದ್ದಿದ್ದೇ ಆದಲ್ಲಿ ಎಲ್ಲಿ? ಯಾಕಂದ್ರೆ ನೋಟ್ ಬ್ಯಾನ್ ಎಫೆಕ್ಟ್ ಇರೋದ್ರಿಂದಾಗಿ ದೇಶಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಏಳು ಬೀಳುಗಳನ್ನ ಕಾಣುವಂತಹ ಸಮಯ ಆಗಿರೋದ್ರಿಂದ ಮೋದಿಯವರ ಭವಿಷ್ಯ, ದೇಶದ ಭವಿಷ್ಯ ಅಂತ ಕೂಡ ಯೋಚನೆ ಮಾಡುವಂತಹ ಕಾಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ನಮ್ಮ ಬಸವರಾಜು ಆಚಾರ್ಯರು ಹೇಳಿದಾಗೆ ಸಿಂಪಲ್ ಆಗಿ ಹೇಳ್ಬಿಡ್ತೇನೆ. ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ರಾಶಿಯಲ್ಲಿ ಚಂದ್ರನಿದ್ದಾನೆ. ಈಗ ಚಂದ್ರದಶ ಶನಿ ಭುಕ್ತಿ ನಡೀತಾ ಇದೆ. ಚಂದ್ರ ಮನಸ್ಸಿಗೆ ದೇವತೆ, ಮಾನಸಿಕವಾಗಿ ಹಿಂಸೆ. ಯಾರೋ ಒಬ್ಬರು ಟಿ ವಿನಲ್ಲಿ ಮಾಧ್ಯಮದಲ್ಲಿ ಅವರಿಗೆ ಗಂಡಾಂತರ ಇದೆ, ಮೃತ್ಯು ಇದೆ ಅಂತ ಹೇಳಬೇಕಾದ್ರೆ ಮಾತು ಒಂದು ಮೀಡಿಯಾನಲ್ಲಿ ಆಡಬೇಕಾದ್ರೆ ತೂಕ ಇರಬೇಕು. ಶನಿ ಲಗ್ನದಿಂದ 2 ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ. ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ಸಿಂಹ ರಾಶಿಯಲ್ಲಿ ಇದ್ದುಕೊಂಡು ಮಕರ ರಾಶಿಯನ್ನು ನೋಡ್ತಾ ಇದ್ದಾನೆ. ಯಾರಿಗೆ ಶನಿ ಜನ್ಮದಲ್ಲಿ ಮಕರ ಕುಂಭದಲ್ಲಿದ್ದು ಅಥವಾ ತುಲಾ ರಾಶಿಯಲ್ಲಿದ್ದು ಅಥವಾ ಮಕರ ಕುಂಭಗಳನ್ನು ಅವನು ದೃಷ್ಟಿ ನೋಡ್ತಾ ಇದ್ರೆ, ತುಲಾವನ್ನು ನೋಡ್ತಾ ಇದ್ರೆ, ಕಲ್ಲೆತ್ತಾಕಿದ್ರು 90 ವರ್ಷ ಸಾಯಲ್ಲ. ಕಲ್ಲೆತ್ತಾಕಿದ್ರು ಸುಮ್ಮನೆ ಎಲ್ಲೋ ನಿಂತ್ಕೊಂಡು ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ದೊಡ್ಡತನ ಅಲ್ಲ. ಆದ್ರಿಂದ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅವ್ರಿಗೆ ಯಾವುದೇ ವಿಧವಾದಕ್ಕಂಥ ಅಪಮೃತ್ಯು ಈಗ ಇಲ್ಲ.
ಎಸ್, ಬಹುಶಃ ಅಪಮೃತ್ಯು ಇಲ್ಲ ಅನ್ನುವಂಥದ್ದನ್ನ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಗಣ್ಯರೆಲ್ಲರೂ ಕೂಡ ಹೇಳ್ತಾ ಇರೋದು. ಹಾಗಿದ್ರೆ ಈ ಕಂಟಕ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥ? ಕಂಟಕ ನಿಜಕ್ಕೂ ಯಾವ ಆಂಗಲ್ನಲ್ಲಾದರೂ ಕೂಡ ಮೋದಿಯವರಿಗೆ ಕಾಣಿಸ್ಕೊಳ್ತಾ ಇದೆಯಾ? ಫೆಬ್ರವರಿ ತಿಂಗಳು ಅವರಿಗೆ ಕ್ರೂಷಿಯಲ್ ಆಗಿರುವಂತಹ ಸಮಯ ಆಗಿರುತ್ತಾ? ಈ ನೋಟ್ ಬ್ಯಾನ್ ಎಫೆಕ್ಟ್ನ ಪರಿಣಾಮಗಳು ಏನೇನಿವೆ, ನಾವು ಅದನ್ನ ಏನು ಗಮನಿಸ್ತಾ ಇದ್ದೀವಿ, ಜನವರಿಯ ಬಳಿಕ ಬದಲಾವಣೆಗಳಾಗಬಹುದು ಅಂತ ಅನ್ನೋದನ್ನ, ಆ ಬದಲಾವಣೆಗಳೇನಾದ್ರೂ ವ್ಯತಿರಿಕ್ತವಾಗಿ ಅವರ ರಾಜಕೀಯ ಭವಿಷ್ಯಕ್ಕೆ ತೊಡಕನ್ನ ಮೂಡಿಸಬಹುದಾ? ಹತ್ತು ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮೂಡುತ್ತೆ. ಅದಕ್ಕೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ